ಈ ರೀತಿ. ಈಗ ನಾವು ದೇವಿ ಪಾರಾಯಣ ಮಾಡಕ್ಕೆ ದೀಕ್ಷೆ ಕೊಡ್ತೀರಾ ಅಂತ ಹಲವಾರು ಜನ ಕೇಳ್ತಾರೆ. ದೇವಿ ಪಾರಾಯಣ ಮಾಡೋದಕ್ಕೆ ದೀಕ್ಷೆ ಕೊಡ್ತೀವಿ, ಆದ್ರೆ ನಮ್ದು ಶ್ರೀವಿದ್ಯೆ ಆಗಿರುತ್ತೆ, ಕುಂಡಲಿನಿ ರಾಜಯೋಗ ಆಗಿರುತ್ತೆ. ಇಲ್ಲಿ ನೀವು ಈ ಸಂಪೂರ್ಣವಾಗಿ ನಿಮಗೆ ಫಲ ಬೇಕು, ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಕಷ್ಟಗಳಿಂದ ಹೊರಗಡೆ ಬರಬೇಕು, ನನಗೆ ಜಾಬ್ ಇಲ್ಲ, ನನಗೆ ಜಾಬ್ ಇಲ್ಲ, ನಾನು ಯಾವುದೋ ತೊಂದರೆಯಲ್ಲಿ ಬೀಳ್ತಾ ಇದ್ದೀನಿ, ನಾನು ಹೊರಗಡೆ ಬರಬೇಕಾಗಿದೆ, ಮಾನಸಿಕ ನೆಮ್ಮದಿ ಕಳ್ಕೊಂಡಿದ್ದೀನಿ, ಶಾಂತಿ ಕಳ್ಕೊಂಡಿದ್ದೀನಿ, ನನಗೆ ಮುಕ್ತಿ ಬೇಕು, ನನಗೆ ಈ ಭವಕ್ಕೆ ಪದೇ ಪದೇ ಹುಟ್ಟಿ ಬರೋದು ನನ್ನ ಕೈಲಿ ಆಗೋದಿಲ್ಲ, ಇದು ಸಾಕು ನನಗೆ, ಈ ರೀತಿ ಆಲೋಚನೆ ಮಾಡುವಂಥವ್ರು ಅಂಥವರು ನಮ್ಮ ಹತ್ರ ದೀಕ್ಷೆ ಸಿಗುತ್ತೆ. ಕುಂಡಲಿನಿ ರಾಜಯೋಗ ಶ್ರೀವಿದ್ಯೆ ಅಂತಂದು. ಕುಂಡಲಿನಿ ರಾಜಯೋಗ ಅಂದ್ರೆ ಒಂದೇ, ಶ್ರೀವಿದ್ಯೆ ಅಂದ್ರೆ ಒಂದೇ. ಇಲ್ಲಿ ದೀಕ್ಷೆ ಕೊಡ್ತೀವಿ ನಾವು. ದೀಕ್ಷೆ ಕೊಟ್ಟು ವಿಧಿವಿಧಾನವನ್ನು ಹೇಳಿಬಿಟ್ಟು ಜೊತೆಗೆ ನಾವು ಪ್ರಾಣಾಯಾಮ ಕೊಡ್ತೀವಿ, ಗಾಯತ್ರಿ ಮಂತ್ರ ಕೊಡ್ತೀವಿ. ಆಮೇಲೆ ನಿಮ್ಗೆ ನಿಮ್ಮ ಕುಂಡಲಿನಿ ಆಕ್ಟಿವೇಶನ್ ಆಗುವಂತ ಅನುಭವ ಆಗುತ್ತೆ. ಯಾವಾಗ ನೀವು ಕುಂಡಲಿನಿ ಆಕ್ಟಿವೇಶನ್ ಆದ ಅನುಭವ ಆಗಿ ಅನಾಥ ಚಕ್ರಕ್ಕೆ ಬರ್ತಿರೋ ಆವಾಗ ದೇವಿಯ ಮಾತ್ಮೀಯ ಗ್ರಂಥ ಏನು ಹೇಳ್ತಾ ಇದೆಯಲ್ಲ ಅದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಿಮಗೆ ಕುಂಡಲಿನಿ ಆಕ್ಟಿವೇಶನ್ ಆಗಿಲ್ಲ, ನಾನು ಹಾಗೆ ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಅದರಲ್ಲಿ ಏನೂ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ, ಯಾವುದೇ ಶಾಸ್ತ್ರ ಗ್ರಂಥಗಳನ್ನ ಹಿಂದೆ ಋಷಿ ಮುನಿಗಳು ಏನು ಬರೆದಿಟ್ಟು ಹೋಗಿದಾರಲ್ಲ, ಅವರು ತರಳೈ ಓಪನ್ ಆದಾಗ, ಅವ್ರಿಗೆ ತರಳೈ ಓಪನ್ ಆದಾಗ ಗೋಚರವಾದಂತಹ ಜ್ಞಾನವನ್ನ ಬರೆದಿಟ್ಟು ಹೋಗಿರುವಂಥದ್ದು. ಇನ್ನೊಂದು ವಿಶೇಷತೆ ಏನಂದ್ರೆ, ಶ್ರೀ ದೇವಿ ಮಾತ್ಮ್ಯ ಗ್ರಂಥ ವಿಶೇಷತೆ ಏನಂದ್ರೆ, ಚಿದಾನಂದ ಅವಧೂತರು ಇವರು 17-16ನೇ ಶತಮಾನದಲ್ಲಿ ಸಿರುಗುಪ್ಪದ ಹತ್ರ ಹರಿವಾಣ ಆಂಧ್ರ, ಆದೋನಿ ಹತ್ರ ಹರಿವಾಣ, ಅಲ್ಲಿ ಹುಟ್ಟಿ ಬೆಳೆದಂಥವ್ರು. ಅವರು ಸಿದ್ಧ ಪರ್ವತ ಅಂದ್ರೆ ಸಿಂಧನೂರು, ರಾಯಚೂರು ಡಿಸ್ಟಿಕ್ಕು, ಸಿಂಧನೂರು ತಾಲೂಕು, ಅಲ್ಲಿ ಅವರು 12 ವರ್ಷ ದೇವಿಯನ್ನು ಕುರಿತು ತಪಸ್ ಮಾಡಿದ್ರು. ಅವರು ಗುರುಗಳು ಕೊಂಡಪ್ಪ ಅಂತಂದು ದಡೆಸುಗರ ಅಂತ ಬರುತ್ತೆ, ಅಲ್ಲಿ ಒಂದು ತುಂಗಭದ್ರಾ ನದಿಯ ತೀರದಲ್ಲಿ ಅವರು ಇದ್ರು, ಅವರು ಗುರುಗಳವರು. ಆಮಂತ್ರ ಅವರು ಸಾಧನೆಯನ್ನ ಗುರು ಮಾರ್ಗದಲ್ಲಿ ಸಾಧನೆಯನ್ನ ಮಾಡಿ ನಿರ್ವಿಕಲ್ ಸಮಾಧಿಯನ್ನು ಅನುಭವಿಸಿ ತದನಂತರ ಅವರು ದೇವಿಯ ಸಾಕ್ಷಾತ್ಕಾರಕ್ಕಾಗಿ ಸಿದ್ಧ ಪರ್ವತದಲ್ಲಿ 12 ವರ್ಷ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದ ಮೇಲೆ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆದ ಮೇಲೆ ಈ ಒಂದು ಗ್ರಂಥದ ರಚನೆ ಆಗುತ್ತೆ, ದೇವಿಯ ಮಾತ್ಮೀಯ ಗ್ರಂಥದ ರಚನೆ ಆಗುತ್ತೆ. ತಾಯಿ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ, ಚಿದಾನಂದ ಅವಧೂತರು ಕುಂತ್ಕೊಂಡು ಬರಿತಾ ಇದ್ದಾರೆ ಈ ಗ್ರಂಥವನ್ನ. ತಾಯಿ ಹೇಳಿರುವಂತ ಗ್ರಂಥ ಇದು, ಆ ತಾಯಿ ಬಾಯಿಂದ ಬಂದಿರುವಂತ ಗ್ರಂಥ. ಆ ತಾಯಿ ಹೇಳ್ತಾ ಇದ್ರೆ ಇವರು ಕೆಳಗಡೆ ಕುಂತ್ಕೊಂಡು ಬರಿತಾ ಇರ್ತಾರೆ. ಆಮೇಲೆ ಇವರು ಮಾತು ತಗೊಂಡಿದ್ದಾರೆ, ಯಾರು ಈ ಗ್ರಂಥವನ್ನ ಅಧ್ಯಯನ ಮಾಡ್ತಾರೋ, ಯಾರು ಈ ಗ್ರಂಥವನ್ನ ಪಾರಾಯಣ ಮಾಡ್ತಾರೋ ಅಂಥವರಿಗೆ ಐಹಿಕವಾಗಿ ಅಂದ್ರೆ ಲೌಕಿಕವಾಗಿ ಮತ್ತು ಪಾರಮಾರ್ಥವಾಗಿ ಅಂದ್ರೆ ಮುಕ್ತಿ, ಪಾರಮಾರ್ಥವಾಗಿ ಮುಕ್ತಿನೂ ಸಿಗಬೇಕು, ಮತ್ತೆ ಐಹಿಕವಾಗಿ ಅವನು ಒಳ್ಳೆ ಹಣವಂತನಾಗಿ ವೈಡೂರ್ಯಗಳಿಂದ ಮೆರೆಯುವಂತನಾಗಬೇಕು, ಸುಖ ಸಮೃದ್ಧಿಯಿಂದ ಮೆರೆಯುವಂತನಾಗಬೇಕು, ಮತ್ತು ಅವನು ಅಂತಿಮವಾಗಿ ಮೋಕ್ಷವನ್ನು ಪಡೆಯುವಂತನೂ ಆಗಬೇಕು ಅಂತಂದು ಹೇಳಿ ದೇವಿ ಹತ್ರ ಮಾತು ತಗೊಂಡಿದ್ದಾರೆ. ಇದನ್ನು ಪಾರಾಯಣ ಯಾರು ಮಾಡ್ತಾರೋ ಅವರಿಗೆ ಇದೆಲ್ಲ ಲಭ್ಯ ಆಗ್ಬೇಕು. ಎಂಥ ಸಮಸ್ಯೆಗಳಿರಲಿ, ಏನೇ ತೊಂದರೆಗಳಿರಲಿ ಅವೆಲ್ಲ ಪರಿಹಾರ ಆಗ್ಬೇಕು. ಆ ಗ್ರಂಥದ 16ನೇ ಅಧ್ಯಾಯ ನೀವು ಓದಿದಾಗ ನಿಮ್ಗೆ ಇದೆಲ್ಲ ಅರ್ಥ ಆಗುತ್ತೆ.